ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಸಂಚಾರಿ ಪೀಠದಲ್ಲಿ ನಡೀತಾ ಇರುವಂತಹ ವಿಚಾರಣೆ ಬೈರತಿ ಸುರೇಶ್ಗೆ ಇಡಿ ಸಮನ್ಸ್ ಏನ್ ಜಾರಿಗೊಳಿಸಿತ್ತಲ್ಲ ಈ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ರದ್ದು ಕೋರಿ ಸುರೇಶ್ ಅರ್ಜಿಯನ್ನ ಹಾಕಿದ್ರು. ಈ ಹಿಂದೆ ಹೈಕೋರ್ಟ್ ಆ ಅರ್ಜಿಯನ್ನ ಕೈಗೆತ್ತಿಕೊಂಡು ತಡೆ ನೀಡಿತ್ತು. ಮುಂದಿನ ವಿಚಾರಣೆವರೆಗೂ ಕೂಡ ಅವರನ್ನ ಸಮನ್ಸ್ ಕೊಟ್ಟು ಕರೆಸೋ ಹಾಗಿಲ್ಲ ವಿಚಾರಣೆಗೆ ಅಂತ ಹೇಳಿ ತಡೆ ನೀಡಿತ್ತು. ಅದರ ಒಂದು ವಿಚಾರಣೆ ಈಗ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಇಡಿ ಪರ ವಾದಿಸ್ತಾ ಇರುವಂತಹ ವಕೀಲರು ಸುಪ್ರೀಂ ಕೋರ್ಟ್ನ ತೀರ್ಪಿನ ಒಂದು ಉಲ್ಲೇಖ ಮಾಡ್ತಾ ಇದ್ದಾರೆ. ಹೀಗೆ ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡೋದಕ್ಕೆ ಬರೋದಿಲ್ಲ. ಒಂದ್ಸತಿ ಇಡಿ ಸಮನ್ಸ್ ನ ಕೊಟ್ಟಿದೆ ಅಂತ ಹೇಳಿದ್ರೆ ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡಿ ಅದನ್ನ ರದ್ದು ಮಾಡುವಂತಹ ಒಂದು ಅಧಿಕಾರ ಹೈಕೋರ್ಟ್ಗಳಿಗೆ ಇರೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನೋದನ್ನ ಇಡಿ ಪರ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿರುವಂತಹ ಅರವಿಂದ್ ಕಾಮತ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಭಾರತಿ ಸುರೇಶ್ ಅವರ ಪರವಾಗಿಯೂ ಕೂಡ ಸಂದೀಪ್ ಚೌಟ ಅವರೀಗ ವಾದವನ್ನ ಏನು ಮಂಡಿಸ್ತಾ ಇದ್ರು. ಸೊ ಇಡಿ ಕೊಟ್ಟಿರುವಂತಹ ಒಂದು ಸಮನ್ಸ್ ಏನಿದೆ, ಇನ್ಫ್ಯಾಕ್ಟ್ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಮುಡಾ ಹಗರಣದಲ್ಲಿ ಬೈರತಿ ಸುರೇಶ್ ಅವರ ಹೆಸರೇ ಇಲ್ಲ. ಆದರೂ ಕೂಡ ಬೈರತಿ ಸುರೇಶ್ ಅವರಿಗೆ ಇಡಿ ಸುಖಾಸುಮ್ಮನೆ ವಾರೆಂಟ್ ಅನ್ನ ಜಾರಿಗೊಳಿಸಿ ಸಮನ್ಸ್ ಅನ್ನ ಜಾರಿಗೊಳಿಸಿ ವಿಚಾರಣೆಗೆ ಕರೀತಾ ಇದೆ. ಸೊ ಹಾಗಾಗಿ ಈ ಸಮನ್ಸ್ ಅನ್ನ ರದ್ದುಗೊಳಿಸಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಈ ಹಿಂದೆ ಡಿ ಬಿ ನಟೇಶ್ ಅವ್ರಿಗೂ ಕೂಡ ಸಮನ್ಸ್ ಅನ್ನ ಕೊಟ್ಟು ವಿಚಾರಣೆಯನ್ನು ನಡೆಸಿದ್ದಂತಹ ಇಡಿ, ಬಟ್ ಆಗ್ಲೂ ಕೂಡ ಹೈಕೋರ್ಟ್ ಆ ಅರ್ಜಿಯನ್ನ ವಜಾಗೊಳಿಸಿತ್ತು. ಅಂದ್ರೆ ಈ ರೀತಿಯಾಗಿ ಡಿ ಬಿ ನಟೇಶ್ ಅವರನ್ನ ಕರೆಸಿ ಇಡಿ ವಿಚಾರಣೆ ನಡೆಸಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಸೊ ಅದೇ ಆಧಾರದ ಮೇಲೆ ಈಗ ಸಿಎಂ ಪತ್ನಿ ಕೂಡ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಸಚಿವ ಬೈರತಿ ಸುರೇಶ್ ಪರ ಸಿ.ವಿ. ನಾಗೇಶ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇಡಿ ತನಿಖಾಧಿಕಾರಿಗಳು ನಮೂನೆಯೊಂದನ್ನ ಕಳಿಸಿದ್ದಾರೆ. ಇದರಲ್ಲಿ ಬೈರತಿ ಕುಟುಂಬದವರು ಮತ್ತೆ ಉದ್ಯೋಗಿಗಳು ಇತರರ ಇದು ಅವರ ಖಾಸಗಿತನದ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. 14 ಸೈಟ್ ಹಂಚಿಕೆಗೂ ಬೈರತಿ ಸುರೇಶ್ಗೂ ಯಾವುದೇ ಸಂಬಂಧನೇ ಇಲ್ಲ. ಅವ್ರು ಇದರಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ. ವಿನಾಕಾರಣ ಅವರಿಗೆ ಸಮನ್ಸ್ ಕೊಟ್ಟಿದ್ದಾರೆ. ಮುಡಾದಲ್ಲಿ ಬೈರತಿ ಸುರೇಶ್ ಯಾವುದೇ ಹುದ್ದೆ ಕೂಡ ವಹಿಸಿಕೊಂಡಿದ್ದಿಲ್ಲ. ಹೀಗಾಗಿ ಇಡಿ ಸಮನ್ಸ್ ಕಾನೂನು ಬಾಹಿರ ಅಂತ ಹೇಳಿ ವಾದ ಮಂಡನೆ ಮಾಡ್ತಾರೆ. ಸಿ.ವಿ. ನಾಗೇಶ್ ಅವರ ವಾದ ಇದೆ. ಬೈರತಿ ಸುರೇಶ್ ಯಾವ ಇಲಾಖೆ ಸಚಿವರು ಅಂತ ಹೇಳಿ ಹೈಕೋರ್ಟ್ ಪ್ರಶ್ನೆ ಮಾಡುತ್ತೆ. ಈ ಸಂದರ್ಭದಲ್ಲಿ ಬೈರತಿ ಸುರೇಶ್ ನಗರಾಭಿವೃದ್ಧಿ ಇಲಾಖೆ ಸಚಿವರು ಅಂತ ಹೇಳಿ ವಕೀಲರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈಗ ಸದ್ಯಕ್ಕೆ ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ವಿಚಾರಣೆ. ಧಾರವಾಡದ ಹೈಕೋರ್ಟ್ ಸಂಚಾರಿ ಪೀಠ ಏನಿದೆ ಅಲ್ಲಿ ನಡೀತಾ ಇರುವಂತಹ ಒಂದು ವಿಚಾರಣೆ. ಇಡೀ ತನಿಖಾಧಿಕಾರಿಗಳು ಒಂದು ನಮೂನೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಬೈರತಿ ಸುರೇಶ್ ಅವರ ಹೆಸರು, ಅವ್ರ ಕುಟುಂಬದವರು, ಉದ್ಯೋಗಿಗಳು, ಇತರರ ವಿವರ ಕೇಳಿದ್ದಾರೆ ಅವರು ಅದರಲ್ಲಿ. ಸೊ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೂ ಕೂಡ ಇವರನ್ನ ಈ ರೀತಿ ವಿಚಾರಣೆ ಕರೀತಾ ಇರುವಂಥದ್ದು ಇದು ಖಾಸಗಿತನದ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗ ಮುಡಾ ಹಗರಣ ವಿಚಾರ ಏನು ಬಂದಿದೆಯಲ್ಲ, ಈ 14 ಸೈಟ್ ಹಂಚಿಕೆ, ಅದಕ್ಕೂ ಬೈರತಿ ಸುರೇಶ್ಗೂ ಸಂಬಂಧನೇ ಇಲ್ಲ. ಅವರೇನು ಮುಡಾದಲ್ಲಿ ಯಾವುದೇ ರೀತಿಯಾದಂಥ ಹುದ್ದೆಯಲ್ಲೂ ಇದ್ದಂಥವ್ರಲ್ಲ. ಮುಡಾಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಬೈರತಿ ಸುರೇಶ್ ಯಾವುದೇ ಹುದ್ದೆಯನ್ನು ವಹಿಸ್ಕೊಂಡಿಲ್ಲ ಮುಡಾದಲ್ಲಿ ಅನ್ನುವಂಥ ಒಂದು ವಾದವನ್ನು ಮಂಡಿಸಿದ್ರು. ಆಗ ಹೈಕೋರ್ಟ್ ಕೇಳೋದು, ಹಾಗಾದ್ರೆ ಈಗ ಯಾವ ಸಚಿವರು ಅವರು ಅಂತ. ಸೊ ಇನ್ನು ಮುಂದುವರೆದಂತೆ ಈಗ ಇಡಿ ಕಳುಹಿಸಿರುವಂತಹ ನಮೂನೆಯಲ್ಲಿ ವೈಯಕ್ತಿಕ ವಿವರವನ್ನ ಕೇಳಿದ್ದಾರೆ ಅನ್ನುವಂಥದ್ದನ್ನ ಸಿ.ವಿ. ನಾಗೇಶ್ ಅವರು ಹೇಳ್ತಾರೆ. ಇದು ಖಾಸಗಿತನದ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಬೈರತಿ ಸುರೇಶ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಮುಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಇಡಿ ಸಮನ್ಸ್ ಅನ್ನ ಹೈಕೋರ್ಟ್ ಈಗಾಗಲೇ ರದ್ದುಗೊಳಿಸಿದೆ. ಇಡಿ ಸಮನ್ಸ್ ಅನ್ನ ಹೈಕೋರ್ಟ್ ರದ್ದುಗೊಳಿಸಿರುವಂಥದ್ದು. ಸೊ ಹೈಕೋರ್ಟ್ ಆದೇಶದ ವಿವರವನ್ನ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಈಗ ಓದ್ತಾ ಇದ್ದಾರೆ. ನೋಡಿ, ಆಲ್ರೆಡಿ ಈ ತರದೊಂದು ಇಡಿ ಸಮನ್ಸ್ ಅನ್ನ ರದ್ದುಗೊಳಿಸಾಗಿದೆ. 2003ರಲ್ಲಷ್ಟೇ ನಗರಾಭಿವೃದ್ಧಿ ಸಚಿವರಾಗಿದ್ದು. ಇಡಿ ಕಳುಹಿಸಿರುವಂತಹ ನಮೂನೆಯಲ್ಲಿ ವಿವರಗಳನ್ನೆಲ್ಲವನ್ನೂ ಕೂಡ ಕೇಳ್ತಾ ಇದ್ದಾರೆ. ಅದು ವೈಯಕ್ತಿಕ ವಿವರಗಳು ಯಾಕೆ ಬೇಕು ಇಡಿಗೆ? ಇದು ಸ್ಪಷ್ಟ ಉಲ್ಲಂಘನೆ ಅಲ್ವಾ, ಖಾಸಗಿತನದ ಉಲ್ಲಂಘನೆ ಅಲ್ವಾ ಅನ್ನುವಂಥದ್ದು ಸಿ.ವಿ. ನಾಗೇಶ್ ಅವರ ಒಂದು ಪ್ರಶ್ನೆ. ಡಿ ಬಿ ನಟೇಶ್ ಅವರ ವಿರುದ್ಧ ಶೋಧನೆ ಮತ್ತು ಜಪ್ತಿ ಕ್ರಮವನ್ನ ಈಗಾಗಲೇ ಕೋರ್ಟ್ ರದ್ದುಪಡಿಸಿದೆ. ಹೈಕೋರ್ಟ್ ಇಡಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೂ ಕೂಡ ಸ್ವಾತಂತ್ರ್ಯ ಕೊಟ್ಟಿದೆ, ನಿಜ. ಸೊ ಬೈರತಿ ಸುರೇಶ್ ಪಾತ್ರದ ಬಗ್ಗೆ ಸಮನ್ಸ್ನಲ್ಲಿ ಯಾವುದೇ ಉಲ್ಲೇಖ ಇಲ್ಲ. ಅವರು 2023ರ ಜೂನ್ ತಿಂಗಳಿನಿಂದಷ್ಟೇ ನಗರಾಭಿವೃದ್ಧಿ ಸಚಿವರಾಗಿರೋದು. ಇದ್ರ ಮುಂಚೆ ಅವರೇನು ಮೂಡಾದಲ್ಲಿ ಯಾವುದೇ ರೀತಿಯಾದಂತಹ ಹುದ್ದೆಯನ್ನು ಕೂಡ ಅಲಂಕರಿಸಿರಲಿಲ್ಲ. ಸೊ ನಗರಾಭಿವೃದ್ಧಿ ಸಚಿವರಾಗಿರೋದ್ರಿಂದಲೇ ಸಮನ್ಸ್ ನೀಡಿರಬಹುದಲ್ವಾ ಅಂತ ಹೇಳಿ ಹೈಕೋರ್ಟ್ ಪ್ರಶ್ನೆ ಮಾಡಿದೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ನಗರಾಭಿವೃದ್ಧಿ ಸಚಿವರು ಈಗ ಅಫ್ಕೋರ್ಸ್ 2023 ಮೇಲೆ ಆದ್ರೂ ಕೂಡ ಈಗ ನಗರಾಭಿವೃದ್ಧಿ ಸಚಿವರಲ್ವಾ. ಸೊ ಸಚಿವ ಬೈರತಿ ಸುರೇಶ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ತಮ್ಮ ವಾದವನ್ನು ಮುಂದುವರೆಸಿದ್ದಾರೆ. ಡಿ ಬಿ ನಟೇಶ್ ವಿರುದ್ಧದ ಶೋಧನೆ ಮತ್ತು ಜಪ್ತಿ ಕ್ರಮ ನಾನೀಗಾಗಲೇ ಹೇಳ್ತಾ ಇದ್ದೆ, ಅದನ್ನು ರದ್ದುಪಡಿಸಿದೆ ಕೋರ್ಟ್. ಹೈಕೋರ್ಟ್ ಇಡಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೂ ಕೂಡ ಸ್ವಾತಂತ್ರ್ಯ ನೀಡಿದೆ. ಸೊ ಬೈರತಿ ಸುರೇಶ್ ಪಾತ್ರದ ಬಗ್ಗೆ ಸಮನ್ಸ್ನಲ್ಲಿ ಯಾವುದೇ ಉಲ್ಲೇಖ ಕೂಡ ಇಲ್ಲ. ಅವರು 2023ರ ಜೂನ್ನಿಂದ ನಗರಾಭಿವೃದ್ಧಿ ಸಚಿವರಾಗಿರೋದು.
ಸೊ ಹಾಗಾಗಿ ಅವರ ಪಾತ್ರ ಏನಿರುತ್ತೆ ಇದರಲ್ಲಿ ಮೂಡಾದಲ್ಲಿ ಅನ್ನುವಂಥದ್ದನ್ನ ಸಿ ವಿ ನಾಗೇಶ್ ಅವರು ವಾದದಲ್ಲಿ ಹೇಳ್ತಾರೆ. ಅದಕ್ಕೆ ಹೈಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿರೋದು ಬಹುಶಃ ನಗರಾಭಿವೃದ್ಧಿ ಸಚಿವರಾಗಿರೋದ್ರಿಂದಲೇ ಸಮನ್ಸ್ ನೀಡಿರ್ಬೋದಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ಹೈಕೋರ್ಟ್ ಕೇಳಿದೆ. ಆದರೆ ಇದಕ್ಕೆ ಉತ್ತರವನ್ನು ಕೊಟ್ಟಿರುವಂತಹ ಸಿ ವಿ ನಾಗೇಶ್ ಅವರು ಇಡಿ ಯಾವುದೇ ಕಾರಣ ಕೊಡದಲ್ಲೇನೆ ಸಮನ್ಸ್ ಜಾರಿಗೊಳಿಸಿದೆ. 14 ಸೈಟ್ ಹಂಚಿಕೆ ವಿಚಾರದಲ್ಲಿ ಬೈರತಿ ಸುರೇಶ್ ಅವರ ಪಾತ್ರ ಇಲ್ವೇ ಇಲ್ಲ. ಆದರೂ ಏನೂ ಕಾರಣ ಇಟ್ಕೊಳ್ಳದಲ್ಲೇ ಬರೀ 2023ರಿಂದ ಈಚೆಗೆ ಅವರು ನಗರಾಭಿವೃದ್ಧಿ ಸಚಿವರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಥರ ಇಡಿ ಸಮನ್ಸನ್ನು ಕೊಟ್ಟು ಖಾಸಗಿ ವಿಚಾರಗಳನ್ನು ಕೇಳೋದು, ಅದ್ರ ಬಗ್ಗೆ ವಿವರ ಕೊಡಿ ಅಂತ ಹೇಳಿ ಕೇಳೋದು, ಇದೆಲ್ಲವೂ ಕೂಡ ಖಾಸಗಿತನದ ಸ್ಪಷ್ಟ ಉಲ್ಲಂಘನೆ ಅಲ್ವಾ ಅನ್ನುವಂಥದ್ರ ಬಗ್ಗೆ ಸಿ ವಿ ನಾಗೇಶ್ ಅವರು ತಮ್ಮ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಬೈರತಿ ಸುರೇಶ್ ಅವರ ತಂಗಿ, ಮಗಳು, ಅವರ ಅಳಿಯ, ಸಂಬಂಧಿಗಳು ಇವರೆಲ್ಲ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾರೆ ಸಮನ್ಸ್ನಲ್ಲಿ. ಇನ್ನು ಮೊಮ್ಮಕ್ಕಳಾಗಿಲ್ಲ, ಹೀಗಾಗಿ ಮೊಮ್ಮಕ್ಕಳ ಬಗ್ಗೆ ವಿವರ ಕೇಳಿಲ್ಲ. ಇಲ್ಲ ಅಂತ ಹೇಳಿದ್ರೆ ಮೊಮ್ಮಕ್ಕಳ ಬಗ್ಗೆನೂ ಇವ್ರು ಕೇಳಿಬಿಡ್ತಿದ್ರು ಅಂತ ಹೇಳಿ ಕೂಡ ಒಂದು ಹಾಸ್ಯ ಚಟಾಕಿಯನ್ನು ಆರಿಸಿದರೆ ಸಿ ವಿ ನಾಗೇಶ್ ಅವರು ತಮ್ಮ ವಾದ ಮಂಡನೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ. ಸೊ ಐಟಿ ಅಧಿಕಾರಿಗಳು ಕೇಳಿದ್ರೆ ಕೇಳಬಹುದು, ಆದರೆ ಇಡಿಗಿಲ್ವಲ್ಲ ಆ ಅಧಿಕಾರ. ಇಡಿ ಅವ್ರು ಯಾಕೆ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಸಿ ವಿ ನಾಗೇಶ್ ಅವ್ರ ಪ್ರಶ್ನೆ. ಯಾಕಂದ್ರೆ ಐಟಿ ಅಧಿಕಾರಿಗಳೇನಾದರೂ ಅವರಿಗೆ ಬಂದಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಅವರು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಡೀಟೇಲ್ಸನ್ನು ಕೇಳ್ತಾರೆ. ನೋಡಿ, ಈಗ ನಗರಾಭಿವೃದ್ಧಿ ಸಚಿವರಾಗಿರೋದ್ರಿಂದ ಬಹುಶಃ ಇದನ್ನು ಕೇಳ್ತಾ ಇರಬಹುದು ಅನ್ನುವಂಥದ್ದನ್ನ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಆದರೆ ಇಡಿ ಯಾವುದೇ ಕಾರಣ ನೀಡದೆ ಸಮನ್ಸನ್ನು ಜಾರಿಗೊಳಿಸಿದೆ. ಇಲ್ಲಿ 14 ಸೈಟ್ ಹಂಚಿಕೆ ವಿಚಾರದಲ್ಲಿ ಬೈರತಿ ಸುರೇಶ್ ಅವ್ರ ಪಾತ್ರ ಇಲ್ಲವೇ ಇಲ್ಲ. ಆದರೂ ಕೂಡ ಯಾಕೆ ಇಡಿ ಬೈರತಿ ಸುರೇಶ್ ಅವರಿಗೆ ಸಮನ್ಸನ್ನು ಜಾರಿಗೊಳಿಸಿದೆ ಅನ್ನುವಂಥದ್ದು ಸಿ ವಿ ನಾಗೇಶ್ ಅವರ ಪ್ರಶ್ನೆ. ಅದಕ್ಕೆ ಹೈಕೋರ್ಟ್ ಕೇಳಿರುವಂಥದ್ದು ಬಹುಶಃ ಸಚಿವರಲ್ವಾ, ಈಗ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ, ಸೊ ಹಾಗಾಗಿ ಸಮನ್ಸ್ ಕೊಟ್ಟಿರ್ಬೋದಲ್ವೇ ಅನ್ನುವಂಥದ್ದನ್ನು ಹೈಕೋರ್ಟ್ ಕೂಡ ಹೇಳಿದೆ ಈ ಸಂದರ್ಭದಲ್ಲಿ. ಆಗ ಸಿ ವಿ ನಾಗೇಶ್ ಅವರು ಹೇಳೋದು, ಈ ಹಿಂದೆ ಮುಡಾದಲ್ಲಿ ಯಾವುದೇ ಅಧಿಕಾರವನ್ನು ವಹಿಸಿರಲಿಲ್ವಲ್ಲ ಸುರೇಶ್ ಅವರು, ಈಗ 2023ರಿಂದ ಆಚೆಗೆ ಅವರು ನಗರಾಭಿವೃದ್ಧಿ ಸಚಿವರಾಗಿರುವಂಥದ್ದು. ಈ ಮುಡಾ ಹಗರಣ ಈ ಹಿಂದಿಂದು, ಈ 14 ಸೈಟ್ ಹಂಚಿಕೆ ವಿಚಾರನೂ ಕೂಡ ಈ ಹಿಂದಿಂದದು, ಈಗಿಂದಲ್ವಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ತಮ್ಮ ವಾದ ಮಂಡನೆಯಲ್ಲಿ ಹೇಳ್ತಾ ಹೋಗಿದ್ದಾರೆ. ಜೊತೆಗೆ ಅವ್ರು ಪ್ರಮುಖವಾಗಿ ಕೇಳ್ತಾ ಇರುವಂಥದ್ದು ಖಾಸಗಿತನದ ವಿಚಾರ. ಅಂದರೆ ನಿಮ್ಮ ಪರ್ಸನಲ್ ಡೀಟೇಲ್ಸನ್ನು ಕೊಡಿ, ಶೇರ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಇದು ಅಕೌಂಟ್ ಡೀಟೇಲ್ಸ್ ಇವೆಲ್ಲವೂ ಕೂಡ ಪರ್ಸನಲ್ ಅಲ್ವಾ, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು. ಅಕೌಂಟ್ ಡೀಟೇಲ್ಸನ್ನು ನೀವು ಬೈರತಿ ಸುರೇಶ್ ಅವ್ರದ್ದು ನೀವು ವಿಚಾರಣೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನೇ ಕೇಳೋದಾದರೆ ಅವರ ಅಕೌಂಟ್ಸ್ ಬಿಟ್ಟು ಸಚಿವ ಬೈರತಿ ಸುರೇಶ್ ಅವರಿಗೆ ಸಂಬಂಧಪಟ್ಟವರಂತಹ ಸಂಬಂಧಿಗಳ ಅಕೌಂಟ್ ಡೀಟೇಲ್ ಯಾಕೆ ಕೇಳಬೇಕು ಅಂತ. ನೋಡಿ, ತಂಗಿ, ಮಗಳು, ಅಳಿಯ, ಅವರ ಸಂಬಂಧಿಕರು ಇವರೆಲ್ಲರದ ಬ್ಯಾಂಕ್ ಡೀಟೇಲ್ಸನ್ನು ಕೇಳುತ್ತೆ. ಇನ್ನೂ ಮೊಮ್ಮಕ್ಕಳಾಗಿಲ್ಲ, ಹೀಗಾಗಿ ಮೊಮ್ಮಕ್ಕಳ ವಿವರ ಕೇಳಿಲ್ಲ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ತಮ್ಮ ವಾದ ಮಂಡನೆಯಲ್ಲಿ ಹೇಳಿದ್ದಾರೆ. ಐಟಿ ಅಧಿಕಾರಿಗಳು ಕೇಳಿದ್ರೆ ಹೇಳ್ಬೋದು ಓಕೆ ಅಪ್ಪ ಅಂತ, ಆದರೆ ಇಡಿಗಿಲ್ವಲ್ಲ ಅಧಿಕಾರ. ಇಡಿಯ ಸಮನ್ಸ್ನ ನಮೂನೆಯನ್ನು ಉಲ್ಲೇಖಿಸಿ ಸಿ ವಿ ನಾಗೇಶ್ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಈಗ ಹೈಕೋರ್ಟ್ನ ಧಾರವಾಡ ಸಂಚಾರಿ ಪೀಠದಲ್ಲಿ ನಡೀತಾ ಇರುವಂತಹ ವಿಚಾರಣೆ, ವಿಭಾಗೀಯ ಪೀಠದಲ್ಲಿ ಇನ್ಫ್ಯಾಕ್ಟ್ ನಡೀತಾ ಇರುವಂತಹ ಒಂದು ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ. ಈಗ ಸದ್ಯಕ್ಕೆ ಬೈರತಿ ಸುರೇಶ್ ಅವರ ಪರವಾಗಿ ಸಿ ವಿ ನಾಗೇಶ್ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಅವರ ವಾದ ಇರುವಂಥದ್ದು, ಈ ಪ್ರಕರಣಕ್ಕೆ, ಈ ಮುಡಾ ಹಗರಣಕ್ಕೆ, ಈ 14 ಸೈಟ್ಗಳ ಹಂಚಿಕೆ ವಿಚಾರದಲ್ಲಿ ಇದರಲ್ಲಿ ಸುರೇಶ್ ಅವರ ಪಾತ್ರ ಯಾವುದೂ ಇಲ್ಲ. ಸೊ ವಿನಾಕಾರಣ ಬೈರತಿ ಸುರೇಶ್ ಅವರನ್ನ ಇದರಲ್ಲಿ ಸಿಕ್ಕಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ, ಹರಾಸ್ಮೆಂಟ್ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಕಕ್ಷಿದಾರನಿಗೆ ಅನ್ನುವಂಥದ್ದನ್ನ ಸಿ ವಿ ನಾಗೇಶ್ ಅವರು ತಮ್ಮ ವಾದದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನ್ನು ಇಡಿ ಪರವಾಗಿ ಈಗ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ಅವರು ವಾದ ಮಂಡನೆಯನ್ನ ಮಾಡಿದ್ರು. ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿರುವಂತಹ ಅರವಿಂದ್ ಕಾಮತ್ ಅವರು ಇಡಿ ಪರ ವಾದ ಮಂಡನೆಯನ್ನು ಮಾಡ್ತಾ ಇರುವಂತಹ ಅರವಿಂದ್ ಕಾಮತ್ ಈ ರೀತಿಯಾಗಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡುವ ಹಾಗಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಜೊತೆಗೆ ಇನ್ನೂ ಒಂದೆರಡು ದಿನಗಳಲ್ಲಿ ಈ ಅರ್ಜಿಗೆ ನಾವು ಆಕ್ಷೇಪಣೆಯನ್ನು ಸಲ್ಲಿಸ್ತೀವಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಅರ್ಜಿದಾರರ ಪರ ವಕೀಲರು ಇವತ್ತೇ ವಾದ ಮುಗಿಸಬಹುದು. ಇಡಿ ಪರ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿರುವಂತಹ ಅರವಿಂದ್ ಕಾಮತ್ ಅವರು ಹೇಳೋ ಪ್ರಕಾರ ಇನ್ನು ಒಂದೆರಡು ದಿನ ಕಾಲಾವಕಾಶ ಬೇಕು, ಆಗ ಇವರ ಅರ್ಜಿಗೆ ನಾವು ಆಕ್ಷೇಪಣೆಯನ್ನು ಸಲ್ಲಿಸ್ತೀವಿ ಅಂತ ಕೇಳ್ತಾ ಇದ್ದಾರೆ. ಸೊ ಇನ್ನು ಇವಾಗ ಬೈರತಿ ಸುರೇಶ್ ಅವರ ಪರವಾಗಿ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇಡಿ ಪರವಾಗಿ ವಾದ ಮಂಡನೆ ಮಾಡ್ತಾ ಇರುವಂತವರು ಅಡಿಷನಲ್ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್. ಇನ್ನು ಸಿಎಂ ಪತ್ನಿ ಪರವಾಗಿ ವಾದವನ್ನ ಮಂಡಿಸ್ತಾ ಇರುವಂತವರು ಸಂದೇಶ್ ಚಾವ್ಟಾ ಅವರು. ಸೊ ಸಿಎಂ ಪತ್ನಿ ಪಾರ್ವತಿ ಅವರ ಪರ ಹಿರಿಯ ವಕೀಲರಾಗಿರುವಂತಹ ಸಂದೇಶ್ ಚಾವ್ಟಾ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಪತ್ನಿಗೂ ಕೂಡ ಇಡಿ ಸಮನ್ಸ್ ಅನ್ನ ಜಾರಿಗೊಳಿಸಿತ್ತು, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಸೊ ಅದಕ್ಕೆ ಕ್ಯಾನ್ಸಲ್ ಮಾಡಬೇಕು, ತಡೆ ಕೊಡಬೇಕು ಅಂತ ಹೇಳಿ ಕೇಳಿದ್ರು. ನೋಡಿ, ಈಗ ಸಿಎಂ ಪತ್ನಿ ಪಾರ್ವತಿ ಅವರ ಪರ ಹಿರಿಯ ವಕೀಲ ಸಂದೇಶ್ ಚಾವ್ಟಾ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಅಪರಾಧದಿಂದ ಗಳಿಸಿದ ಹಣ ಇಲ್ಲ, ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಇಲ್ಲದೆ ಇರೋದ್ರಿಂದ ಇಡಿ ತನಿಖೆನೇ ಸರಿಯಲ್ಲ. ಇಡಿ ಏನಕ್ಕೆ ತನಿಖೆ ಮಾಡುತ್ತೆ? ಇಲ್ಲಿ
ಈಗಾಗಲೇ ತನಿಖೆ ನಡೆದಿರುವ ಬಗ್ಗೆಯೇ ಇಡಿ ಎರಡನೇ ತನಿಖೆ ನಡೆಸುವಂತಿಲ್ಲ. ಆಕ್ಚುಲ್ ಆಗಿ ಸಿಎಂ ಪತ್ನಿ ಪಾರ್ವತಿ ಪರ ಹಿರಿಯ ವಕೀಲ ಸಂದೇಶ್ ಚಾವ್ಟಾ ಅವರು ಮಂಡಿಸಿರುವಂತಹ ವಾದ ಇದು. ಈ ಪ್ರಕರಣದಲ್ಲಿ ಅಪರಾಧದಿಂದ ಯಾವುದೂ ಹಣ ಗಳಿಸಿರುವಂಥದ್ದಿಲ್ಲ, ಅಥವಾ ಈ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರುವಂಥದ್ದು ಕೂಡ ಯಾವುದೂ ಇಲ್ಲ. ಸೊ ಹಾಗಾಗಿ ಇಡಿ ಏನಕ್ಕೆ ತನಿಖೆ ಮಾಡ್ತೀವಿ? ಈಗ ಇಡಿ ಬರುವಂಥದ್ದನ್ನೇ ಈ ಅಕ್ರಮವಾಗಿ ಹಣ ವರ್ಗಾವಣೆ ಏನಾದರೂ ಆಗಿದೆ ಅನ್ನುವಂಥ ಒಂದು ವಿಚಾರಕ್ಕೆ, ಮನಿ ಲಾಂಡ್ರಿಂಗ್ ವಿಚಾರ ಏನಾದರೂ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆ ಮಾಡ್ಬೋದು. ಬಟ್ ಇಲ್ಲಿ ಭ್ರಷ್ಟಾಚಾರದ ವಿಚಾರ ಆಗಿರಲಿ, ಅಥವಾ ಯಾರೋ ಇನ್ಫ್ಲೂಯೆನ್ಸ್ ಮಾಡಿ ಇಲ್ಲಿ ಕಾನೂನನ್ನ ಮೀರಿ ಹಂಚಿಕೆ ಆಗಿದೆ ಸೈಟ್ ಅನ್ನುವಂಥದ್ದಿರಲಿ, ಈ ಥರದ ಒಂದಷ್ಟು ಆರೋಪಗಳಿರುವಾಗ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ. ಸೊ ಆ ಲೋಕಾಯುಕ್ತ ಆಲ್ರೆಡಿ ತನಿಖೆಯಲ್ಲಿರುವಾಗ ಎರಡನೇ ತನಿಖೆಯನ್ನ ಇಡಿ ನಡೆಸುವಂಥದ್ದಕ್ಕೆ ಹೇಗೆ ಸಾಧ್ಯ? ಇಡಿ ಅವ್ರು ಮಾಡಬೇಕಾಗಿರುವಂಥದ್ದು ಮನಿ ಲಾಂಡ್ರಿಂಗ್ ಏನಾದರೂ ವಿಚಾರ ಇದ್ರೆ, ಅಥವಾ ಅಕ್ರಮವಾಗಿ ಹಣ ವರ್ಗಾವಣೆ ವಿಚಾರ ಏನಾದರೂ ಇದ್ರೆ ಅದ್ರ ಬಗ್ಗೆ ಮಾಡಬೇಕಾಗತ್ತಲ್ಲ. ಇಲ್ಲಿ ಯಾವುದೂ ಕೂಡ ಇಲ್ಲ ಅನ್ನುವಂಥದ್ದನ್ನ ಸಂದೇಶ್ ಚಾವ್ಟಾ ಅವರು ಈಗ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಸಂದೇಶ್ ಚಾವ್ಟಾ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಡಿ ತನಿಖೆ ಮಾಡ್ತಾ ಇರುವಂಥದ್ದೇ ಸರಿ ಇಲ್ಲ ಅಂತೇಳಿ. ಯಾಕಂದ್ರೆ ಇಡಿ ಕೂಡ ಜಪ್ತಿ ಆದೇಶದಲ್ಲಿ ನಿಮ್ಗೆ ನೆನಪಿರ್ಬೋದು, ಮೊನ್ನೆ ಲಾಸ್ಟ್ ವೀಕ್ನಲ್ಲಿ 160 ಸೈಟ್ಗಳನ್ನು ಜಪ್ತಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ರಿಪೋರ್ಟನ್ನ ಏನು ಕೊಟ್ಟಿತ್ತು ಇಡಿ, ಅದರಲ್ಲಿ ಉಲ್ಲೇಖ ಮಾಡಿತ್ತು ಮನಿ ಲಾಂಡ್ರಿಂಗ್ ಆಗಿದೆ, ಇಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಪಾಯಿಂಟ್ ಅನ್ನ ರೈಸ್ ಮಾಡಿತ್ತು ಇಡಿ ತನ್ನ ರಿಪೋರ್ಟ್ನಲ್ಲಿ. ನೋಡಿ, ಸಿಎಂ ಪತ್ನಿ ಪಾರ್ವತಿ ಪರ ಈಗ ಸಂದೇಶ್ ಚಾವ್ಟಾ ಅವರು ವಾದ ಮುಂದುವರಿಸಿದ್ದಾರೆ. ಅಕ್ರಮ ಹಣ ಗಳಿಕೆ ಇದ್ದರೆ ಮಾತ್ರ ಇಡಿಗೆ ಅಧಿಕಾರ ಇದೆ, ಆಗ ಮಾತ್ರ ಇಡಿ ಸರ್ಚ್ ಮಾಡಬಹುದು, ಸೀಸ್ ಮಾಡಬಹುದು. ಆದ್ರೆ ಇಲ್ಲಿ ಎಲ್ಲೂ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಇಲ್ಲ. ನಟೇಶ್ ಅವರ ಪ್ರಕರಣದಲ್ಲಿ ಇಡಿಯ ಸರ್ಚ್ ಮತ್ತು ಸೀಸ್ ಅನ್ನ ಈಗಾಗಲೇ ಹೈಕೋರ್ಟ್ ರದ್ದುಗೊಳಿಸಿದೆ. ಇಡಿ ಕಾನೂನು ಉಲ್ಲಂಘಿಸಿದೆ ಅಂತ ಹೇಳಿ ಹೈಕೋರ್ಟ್ ನಮ್ಮ ಪರ ತೀರ್ಪನ್ನ ಕೂಡ ಕೊಟ್ಟಿದೆ. ಸೊ ಇದು ಸಂದೇಶ್ ಚಾವ್ಟಾ ಅವರು ವಾದ ಮಂಡನೆಯಲ್ಲಿ ಹೇಳ್ತಾ ಇರುವಂತ ವಿಚಾರಗಳು. ಯಾಕಂದ್ರೆ ಈ ಹಿಂದೆ ಡಿ.ಬಿ. ನಟೇಶ್ ಅವರನ್ನು ಕೂಡ ವಿಚಾರಣೆಗೆ ಕರೆದಿತ್ತು ಇಡಿ. ವಿಚಾರಣೆಗೆ ಕರೆದು ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ಪಡ್ಕೊಂಡಿದೆ. ಅದಾದ ನಂತರ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಹಾಕೊಂಡಿದ್ರು ಡಿ.ಬಿ. ನಟೇಶ್. ಆ ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಸರಿಯಲ್ಲ, ಇದು ಡಿ.ಬಿ. ನಟೇಶ್ ಅವರ ಒಂದು ವಿಚಾರಣೆ ನಡೆಸಿರುವಂಥದ್ದು ಅಥವಾ ಅವರನ್ನ ಸರ್ಚ್ ಮಾಡಿರುವಂಥದ್ದು, ಸೀಸ್ ಮಾಡಿರುವಂಥದ್ದು, ಅದೆಲ್ಲದನ್ನು ಕೂಡ ರದ್ದು ಮಾಡಿದೆ ಈಗ ಹೈಕೋರ್ಟ್. ಸೊ ಹಾಗಾಗಿ ಅದೇ ಬೇಸಿಸ್ ಮೇಲೆ ನಾವಿಲ್ಲೂ ಕೂಡ ಕೇಳ್ತಾ ಇರೋದು, ಭಾರತಿ ಸುರೇಶ್ ಮತ್ತೆ ಸಿಎಂ ಪತ್ನಿ ಪಾರ್ವತಿಯವರು, ಸೊ ಅವರಿಗೆ ಇಡಿ ಕೊಟ್ಟಿರುವಂತಹ ಒಂದು ಸಮನ್ಸನ್ನ ಕೂಡ ರದ್ದುಗೊಳಿಸಬೇಕು ಅನ್ನುವಂಥದ್ರ ಬಗ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ನಡೀತಾ ಇದೆ, ವಾದ ಮಂಡನೆ ನಡೀತಾ ಇದೆ. ಈಗ ಸದ್ಯಕ್ಕೆ ಸಿಎಂ ಪತ್ನಿ ಪಾರ್ವತಿಯವರ ಪರ ಹಿರಿಯ ವಕೀಲ ಸಂದೇಶ್ ಚಾವ್ಟಾ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ಅಪರಾಧದಿಂದ ಹಣ ಗಳಿಸಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಇಲ್ಲೀಗಲ್ ಆಗಿ ಹಣ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲ. ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂಥದ್ದು ಕೂಡ ಎಲ್ಲೂ ಇಲ್ಲ. ಸೊ ಹಾಗಾಗಿ ನೀವು ಹೇಗೆ ಇದನ್ನ ಇಡಿ ಪರಿಧಿಗೆ, ಇಡಿ ವ್ಯಾಪ್ತಿಗೆ ತರೋದಕ್ಕೆ ಸಾಧ್ಯ? ಈ ಪ್ರಕರಣವನ್ನ ಆಲ್ರೆಡಿ ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಈಗ ಹೈಕೋರ್ಟ್ ಕೂಡ ಸಿಬಿಐ ತನಿಖೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಕೂಡ ಅದನ್ನು ಕೂಡ ವಜಾಗೊಳಿಸಾಗಿದೆ. ಏನಿದ್ರು ಕೂಡ ಲೋಕಾಯುಕ್ತ ತನಿಖೆ ಮಾಡಲಿ ಅನ್ನುವಂಥದ್ದನ್ನ ಹೇಳಿರೋದು. ಇನ್ನು ಬಹುಶಃ ಒಂದೆರಡು ದಿನದಲ್ಲಿ ಲೋಕಾಯುಕ್ತ ರಿಪೋರ್ಟ್ ಕೂಡ ಈಗ ನೀಡಲಿಕ್ಕಿದೆ, ಕೋರ್ಟ್ಗೆ ಸಬ್ಮಿಟ್ ಮಾಡುತ್ತೆ ಲೋಕಾಯುಕ್ತ. ಸೊ ಆ ಲೋಕಾಯುಕ್ತ ರಿಪೋರ್ಟ್ ನೋಡಿಕೊಂಡ ನಂತರ ಅದರಲ್ಲಿ ಏನಿದೆ ಅನ್ನುವಂಥದ್ದು, ಅದ್ರ ಮೇಲೆ ನೆಕ್ಸ್ಟ್ ಮತ್ತೆ ಯಾರು ಕೋರ್ಟಿಗೆ ಹೋಗ್ತಾರೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಅದು ಮುಂದಿನ ಹಂತದ ಬೆಳವಣಿಗೆಗಳು. ಬಟ್ ಟಿಲ್ ನಾವು ಈಗ ಪ್ರಸಕ್ತವಾಗಿ ಹೇಳೋದಾದ್ರೆ, ಒಂದು ತನಿಖಾ ಸಂಸ್ಥೆ, ಸ್ವತಂತ್ರ ತನಿಖಾ ಸಂಸ್ಥೆ ಆಲ್ರೆಡಿ ತನಿಖೆಯನ್ನ ಮಾಡ್ತಿರುವಾಗ ಇಡಿ ಕೂಡ ಮಧ್ಯ ಪ್ರವೇಶ ಮಾಡಿ ನಾವು ತನಿಖೆಯನ್ನ ಮಾಡ್ತೀವಿ ಅನ್ನುವಂಥದ್ದಿದ್ರೆ ಅದರ ಪರಿಧಿಯನ್ನು ನೋಡಬೇಕಾಗತ್ತೆ, ಅದರ ಜ್ಯೂರಿಸ್ಡಿಕ್ಷನ್ ಎಷ್ಟಿರುತ್ತೆ. ಸೊ ಅಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ, ಇಲ್ಲೆಲ್ಲವೂ ಕೂಡ ಇಲ್ಲಿಗ್ಯಾಲಿಟಿ ನಡೆದಿದೆ, ಇಲ್ಲಿಗಲ್ ಆಗಿ ಹಣದ ವಹಿವಾಟು ನಡೆದಿದೆ ಅನ್ನುವಂಥದ್ದಿದ್ರೆ ಆಗ ಇಡಿ ಮಾಡ್ಬೋದಾಗುತ್ತೆ. ಬಟ್ ಈ ಪ್ರಕರಣದಲ್ಲಿ ಇಡಿನ ಅಟ್ರಾಕ್ಟೇ ಆಗೋದಿಲ್ಲ ಈ ಕೇಸ್ ಅನ್ನುವಂಥದ್ರ ಬಗ್ಗೆ ಹಿರಿಯ ವಕೀಲರುಗಳು ಈಗ ವಾದ ಮಂಡನೆಯನ್ನು ಮುಂದುವರಿಸಿದ್ದಾರೆ. ಇಡಿ ಸರ್ಚ್ ಮತ್ತು ಸೀಸ್ನಲ್ಲಿ ಯಾವುದೇ ದಾಖಲೆಗಳು ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಸಂದೇಶ್ ಚಾವ್ಟಾ ಅವರು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಸರ್ಚ್ ಮಾಡಿತ್ತು ಇಡಿ, ಕೆಲವೊಂದಷ್ಟು ಸೀಸ್ ಮಾಡೋದಕ್ಕೆ ಕೂಡ ಮುಂದಾಯಿತು, ಆದರೆ ಯಾವುದೇ ದಾಖಲೆ ಸಿಕ್ಕಿಲ್ಲ ಇಡಿಗೆ. ಏನೂ ಸಿಗದೆ ಇಡಿ ಡಿ.ಬಿ. ನಟೇಶ್ ಮೊಬೈಲನ್ನು ಸೀಸ್ ಮಾಡ್ಕೊಂಡಿದ್ರು. ಇಡಿ ಸಮನ್ಸ್ ನೀಡುವ ಮುನ್ನ ಪ್ರಕ್ರಿಯೆ ಪಾಲಿಸಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಂದೇಶ್ ಚಾವ್ಟಾ ಅವರು ತಮ್ಮ ವಾದ ಮಂಡನೆಯನ್ನೇ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿನೇ ಡಿ.ಬಿ. ನಟೇಶ್ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಅವರ ಒಂದು ವಿಚಾರಣೆಗೆ ಸಮನ್ಸ್ಗೆ ಸಂಬಂಧಪಟ್ಟಂತೆ ಅದನ್ನು ರದ್ದುಗೊಳಿಸಿರುವಂಥದ್ದು. ನೋಡಿ, ಸಿಎಂ ಪತ್ನಿ ಪಾರ್ವತಿ ಪರ ಸಂದೇಶ್ ಚಾವ್ಟಾ ಅವರು ವಾದ ಮಂಡನೆಯಲ್ಲಿ ಹೇಳ್ತಾ ಇದ್ದಾರೆ, ಇಡಿ ಸರ್ಚ್ ಮತ್ತು ಸೀಸ್ನಲ್ಲಿ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಇಡಿಗೆ. ಸೊ ಏನೂ ಸಿಗದೆ ಇಡಿ ಕೊನೆಗೆ ಡಿ.ಬಿ. ನಟೇಶ್ ಅವರ ಮೊಬೈಲ್ ಅನ್ನ ಸೀಸ್ ಮಾಡಿದ್ರು. ಸೊ ಇಡಿ ಸಮನ್ಸ್ ನೀಡುವ ಮುನ್ನ ಪ್ರಕ್ರಿಯೆಗಳನ್ನ ಪಾಲಿಸಿಲ್ಲ ಅನ್ನುವಂಥದ್ದನ್ನ ಕೂಡ ಕೋರ್ಟ್ನ ಗಮನಕ್ಕೆ ಸಂದೇಶ್ ಚಾವ್ಟಾ ಅವರು ತರ್ತಾ ಇದ್ದಾರೆ. ಸೊ ಹಾಗಾಗಿನೇ ಲಾಸ್ಟಿಗ ಆ ಸೀಜರ್ ರಿಪೋರ್ಟ್ ಕೊಟ್ಟಾಗ್ಲೂ ಕೂಡ ಇಡಿ ಅದರಲ್ಲಿ ಡಿ.ಬಿ. ನಟೇಶ್ ಅವರ ಸ್ಟೇಟ್ಮೆಂಟ್ ಅನ್ನ ಉಲ್ಲೇಖ ಮಾಡಿತ್ತು.
ಹೀಗೆ ನಾವು ಡಿ ಬಿ ನಟೇಶ್ ಅವರನ್ನು ಕೂಡ ಸೇರಿಸಿದಂತೆ ಸುಮಾರು ಒಂದು 37 ಐ ಥಿಂಕ್ ಇಫ್ ಐ ರಿಮೆಂಬರ್ ಅಷ್ಟು ಜನರ ಸಾಕ್ಷಿಗಳನ್ನು ನಾವು ಕಲೆ ಹಾಕಿದ್ದೀವಿ. ಸೊ ಇದರಲ್ಲಿ ಡಿ ಬಿ ನಟೇಶ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪ್ರತಿದಿನ ಕೂಡ ಅಕ್ರಮ ನಡೆದಿದೆ ಮೂಡಾದಲ್ಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಇಡಿ ತನ್ನ ರಿಪೋರ್ಟ್ನಲ್ಲಿ ಹೇಳಿತು. ಸೊ ಅಂದರೆ ಯಾರು ಅರ್ಹ ಫಲಾನುಭವಿಗಳಿದಾರೋ ಅವರಿಗೆ ಅಲ್ದಲೇ ಅಕ್ರಮವಾಗಿ ಹಂಚಿಕೆಗಳಾಗಿವೆ ಸೈಟ್ಗಳನ್ನು. ಈ 14 ಸೈಟ್ ವಿಚಾರ ಕೂಡ ಅಲ್ಲಿ ಉಲ್ಲೇಖ ಇತ್ತು. ಏನು CM ಪತ್ನಿ ಪಾರ್ವತಿಯವರಿಗೆ 14 ಸೈಟ್ಗಳನ್ನು ಏನು ಕೊಟ್ಟಿದ್ದಾರಲ್ಲ, ಅಲ್ಲೂ ಕೂಡ ಅಕ್ರಮ ನಡೆದಿದೆ. ಅಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಕೂಡ ಆಗಿದೆ ಅನ್ನುವಂಥದ್ದನ್ನು ಇಡಿ ತನ್ನ ಸೀಜರ್ ರಿಪೋರ್ಟ್ನಲ್ಲಿ ಹೇಳಿತ್ತು. ಆದರೆ ಅದನ್ನು ಈಗ ಪ್ರಶ್ನೆ ಮಾಡಿರುವಂಥ ವಕೀಲರುಗಳು ಇವರು ಡಿ ಬಿ ನಟೇಶ್ ಅವರ ಒಂದು ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಡಿ ಬಿ ನಟೇಶ್ ಅವರನ್ನ ಕರೆಸಿ ನೀವು ವಿಚಾರಣೆ ಮಾಡಿರೋದೇ ತಪ್ಪು ಅಂತ ಹೈಕೋರ್ಟ್ ಹೇಳ್ಬಿಟ್ಟಿದೆಯಲ್ಲ, ಈಗ ಅದನ್ನೇ ರದ್ದುಗೊಳಿಸಿದೆ ನೀವು. ಸೊ ಹಾಗಾಗಿ ಅವರ ಸ್ಟೇಟ್ಮೆಂಟನ್ನು ನೀವು ಇಲ್ಲಿ ಕೊಡೋಕ್ಕೆ ಆಗೋದಿಲ್ಲ. ನೀವು ಮಾಡಿರೋದೇ ಅದು ಅಕ್ರಮವಾಗಿ ನೀವು ಮಾಡೋ ಹಾಗೆ ಇಲ್ಲ, ನೀವು ಕಾನೂನು ಉಲ್ಲಂಘಿಸಿದಿರಿ ಅನ್ನುವಂಥದ್ದನ್ನು ಹೈಕೋರ್ಟ್ ಹೇಳಿರುವಾಗ ಡಿ ಬಿ ನಟೇಶ್ ಅವರ ಸ್ಟೇಟ್ಮೆಂಟ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಸೊ ಇದನ್ನೇ ಇಟ್ಕೊಂಡು ಈಗ ನೆಕ್ಸ್ಟ್ ಬೈರತಿ ಸುರೇಶ್ ಅವರಿಗೆ ಇಡಿ ಸಮನ್ಸ್ ಕೊಡ್ತು, ಅದಾದ ನಂತರ ಪಾರ್ವತಿಯವರಿಗೂ ಕೂಡ ಸಮನ್ಸನ್ನು ಕೊಟ್ಟಿದೆ. ಇದನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅರ್ಜಿಯನ್ನು ಹಾಕೊಂಡ್ರು. ಮೊನ್ನೆ ಕೂಡ ನಡೆದಂಥ ಒಂದು ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ವಿಚಾರಣೆಯನ್ನು ಕೈ ಎತ್ಕೊಂಡು ಅದಕ್ಕೆ ತಡೆ ನೀಡಿತು. ನೆಕ್ಸ್ಟ್ ಮುಂದಿನ ವಿಚಾರಣೆ ನಡೆಸಿ ತೀರ್ಪು ಕೊಡುವವರೆಗೂ ಕೂಡ ಸಮನ್ಸನ್ನು ನಾವು ಸಮನ್ಸ್ಗೆ ತಡೆಯನ್ನು ಕೊಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಅವ್ರನ್ನ ವಿಚಾರಣೆ ಕರೆಯೋ ಹಾಗಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ. ಈಗ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥ ವಿಚಾರಣೆ ಇದು ಇವಾಗ ಮಧ್ಯಾಹ್ನ ಆರಂಭವಾಗಿದೆ. ಮೊದಲನೇದಾಗಿ ಬೈರತಿ ಸುರೇಶ್ ಅವರ ಪರವಾಗಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನು ಮಾಡಿದ್ರು. ಅದಾದ ನಂತರ ಇಡಿ ಪರವಾಗಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ಅವರು ವಾದ ಮಂಡನೆಯನ್ನು ಮಾಡಿದ್ದಾರೆ. ಈಗ ಸಂದೇಶ್ ಚಾವ್ಟಾ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ CM ಪತ್ನಿ ಪಾರ್ವತಿಯವರ ಪರವಾಗಿ. ನೋಡಿ, ಅಕ್ರಮ ಹಣ ವರ್ಗಾವಣೆ ತಡೆಯೋದಕ್ಕೆ PMLA ಕಾಯ್ದೆ ತಂದಿದ್ದಾರೆ. ಮಾದಕ ದ್ರವ್ಯ ಸಾಗಾಟದಂತಹ ಹಣ ಆರ್ಥಿಕತೆಗೆ ಬರಬಾರ್ದು, ಹೀಗಾಗಿಯೇನೆ PMLA ಕಾಯ್ದೆ ಜಾರಿಗೆ ತಂದಿರೋದು. ಆದರೆ ಇಡಿ ಅದನ್ನು ಎಲ್ಲಾ ಕೇಸ್ಗೂ ಅನ್ವಯಿಸ್ತಾ ಇದೆ, ಅದನ್ನು ಅಪ್ಲೈ ಮಾಡೋದಕ್ಕೆ ನೋಡ್ತಾ ಇದೆ ಇಡಿ ಅನ್ನುವಂಥದ್ದನ್ನ ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಪಾಯಿಂಟ್ ಅನ್ನ ರೈಸ್ ಮಾಡಿದ್ದಾರೆ. ಈಗ ಸಂದೇಶ್ ಚಾವ್ಟಾ ಅವರು ಹೈಕೋರ್ಟ್ನಲ್ಲಿ ತಮ್ಮ ಒಂದು ವಿಚಾರಣೆ ನಡೆಸುವ ತಮ್ಮ ವಾದ ಮಂಡನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಪಾಯಿಂಟ್ ಅನ್ನ ಈಗ ರೈಸ್ ಮಾಡಿದ್ದಾರೆ. ಸೊ ಅಕ್ರಮ ಹಣ ವರ್ಗಾವಣೆ ತಡಿಬೇಕು ಅಂತ ಹೇಳಿನೇ PMLA ಕಾಯ್ದೆಯನ್ನು ತಂದಿರುವಂಥದ್ದು, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ PMLA. ಸೊ ಈ ಆಕ್ಟ್ ಅನ್ನು ತಂದಿರುವಂಥದ್ದೇ ಅಕ್ರಮವಾಗಿ ಹಣ ವರ್ಗಾವಣೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ಜೊತೆಗೆ ಇಲ್ಲಿ ಮಾದಕ ದ್ರವ್ಯ ಸಾಗಾಟದಂತಹ ಅಲ್ಲಿ ಆ ಮಾದಕ ದ್ರವ್ಯಗಳನ್ನು, ಈ ಡ್ರಗ್ಸು ಇವುಗಳನ್ನೆಲ್ಲವೂ ಕೂಡ ಸಾಗಾಟ ಮಾಡಿ ಅಲ್ಲಿ ಬರುವಂಥ ಒಂದು ಹಣ ಅದನ್ನು ಆರ್ಥಿಕತೆಗೆ ತರಬಾರ್ದು ಅನ್ನೋ ನಿಟ್ಟಿನಲ್ಲಿ PMLA ಆ್ಯಕ್ಟನ್ನು ತಂದಿದ್ದಾರೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟನ್ನು. ಆದರೆ ಇದು ಎಲ್ಲದಕ್ಕೂ ಅನ್ವಯ ಆಗತ್ತಾ? ಇಡಿ ಹಾಗೆ ಮಾಡ್ತಾ ಇದೆ, ಎಲ್ಲ ಕೇಸ್ಗೂ ಅನ್ವಯಿಸ್ತಾ ಇದೆ, ಇದನ್ನ ಅಪ್ಲೈ ಮಾಡೋದಕ್ಕೆ ಹೋಗ್ತಾ ಇದೆ ಅಂತೇಳಿ ಸಂದೇಶ್ ಚಾವ್ಟಾ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ನೋಡಿ, ಅಕ್ರಮ ಹಣ ವರ್ಗಾವಣೆ ತಡೆಯೋದಕ್ಕೆ ಅಂತೇಳಿ ಬಂದಿರುವಂತಹ ಈ PMLA ಕಾಯ್ದೆಯನ್ನ ಎಲ್ಲ ಕೇಸಸ್ಗೂ ಅಪ್ಲೈ ಮಾಡುವಂಥದ್ದು ಎಷ್ಟು ಸರಿ? ಮಾದಕ ದ್ರವ್ಯ ಸಾಗಾಟದಂತಹ ಹಣ ಆರ್ಥಿಕತೆಗೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ತಂದಿರುವಂತಹ ಕಾಯ್ದೆ ಇದು. ಆದರೆ ಈ ಕಾಯ್ದೆಯನ್ನ ನೀವು ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಹೋಗ್ತೀವಿ ಅನ್ನುವಂಥದ್ದಿದ್ರೆ ಹೇಗೆ, ಎಷ್ಟು ಸರಿ ಆಗುತ್ತಿದ್ದು? ಇಡಿ ಅದನ್ನ ಎಲ್ಲ ಕೇಸ್ಗೂ ಅನ್ವಯಿಸ್ತಾ ಇದೆ, ಅಂದ್ರೆ ಅಪ್ಲೈ ಮಾಡ್ತಾ ಇದೆ ಅದನ್ನ. ಇದೇ ಆಕ್ಟ್ ಅಡಿಯಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ತೀವಿ ಅಥವಾ ಒಂದಷ್ಟು ಜನರಿಗೆ ನೋಟಿಸ್ ಕೊಡ್ತೀವಿ, ಸಮನ್ಸ್ ಕೊಡ್ತೀವಿ, ಬರಬೇಕು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದನ್ನ ಎಲ್ಲದಕ್ಕೂ ಕೂಡ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಇದನ್ನ ಅನ್ನುವಂಥದ್ದನ್ನ ಬಹಳ ಇಂಪಾರ್ಟೆಂಟ್ ವಿಚಾರವನ್ನು ಇವಾಗ ಸಂದೇಶ್ ಚಾವ್ಟಾ ಅವರು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಸೊ ಇವತ್ತು ಬಹುಶಃ ಇವತ್ತಿನ್ನೇನು ವಾದ ಪ್ರತಿವಾದಗಳೇನು ನಡೀತಾ ಇದೆ, ಸಿ.ವಿ. ನಾಗೇಶ್ ಅವರ ವಾದ ಜೊತೆಗೆ ಸಂದೇಶ್ ಚಾವ್ಟಾ ಅವರ ಒಂದು ವಾದ. ಈ ಹಿಂದೆ ಈಗಾಗಲೇ ಅಡಿಷನಲ್ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ಅವರು ಹೇಳಿದ್ರು, ನಮಗೆ 2 ದಿನ ಬೇಕು, 2 ದಿನ ನಂತರ ನಾವು ಇದಕ್ಕೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸ್ತೀವಿ ಅಂತೇಳಿ. ನೋಡಬೇಕು ಈಗ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಈ ಪ್ರೊಸೀಡಿಂಗ್ಸ್ ಆಗತ್ತೆ ಅನ್ನುವಂಥದ್ದು. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಕೊಟ್ಟಂತಹ ಒಂದು ಸಮನ್ಸನ್ನು ಪ್ರಶ್ನಿಸಿ ನಡೀತಾ ಇರುವಂತಹ ಒಂದು ಅರ್ಜಿಯ ವಿಚಾರಣೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ, ಧಾರವಾಡದ ಪೀಠದಲ್ಲಿ ನಡೀತಾ ಇರುವಂತಹ ಒಂದು ವಿಚಾರಣೆ ಮುಂದುವರೆದಿದೆ. ನೋಡಿ, ಈಗ ಸಂದೇಶ್ ಚಾವ್ಟಾ ಅವರು ತಮ್ಮ ವಾದ ಮುಂದುವರೆಸಿದ್ದಾರೆ. ಒಂದು ಎಕ್ಸಾಂಪಲ್ ಕೊಡ್ತಾರೆ. 1 ಕೋಟಿ ಹಣ ಒಬ್ಬ ವಂಚಿಸಿದ್ದಾನೆ ಅಂತ ಅನ್ಕೊಳ್ಳೋಣ. ಆ ಹಣ ವಾಪಸ್ ಕೊಟ್ಬಿಟ್ರೆ ವಂಚನೆ ಕೇಸ್ ಕ್ಲೋಸ್ ಆಗಲ್ಲ, ವಂಚನೆ ಕೇಸ್ ಇದ್ದೇ ಇರುತ್ತೆ. ಆದ್ರೆ PMLA ಕಾಯ್ದೆ ಅಡಿ ಕೇಸ್ ಮುಕ್ತಾಯ ಆಗತ್ತೆ. ಯಾಕೆ ಅಂದ್ರೆ ಜಪ್ತಿ ಮಾಡೋದಕ್ಕೆ ಆ ಅಕ್ರಮ ಹಣ ಇರೋದೇ ಇಲ್ವಲ್ಲ, ವಾಪಸ್ ಕೊಟ್ಟಾಗಿರುತ್ತೆ ಅವನು. ಸೊ ಹಾಗಾಗಿ PMLA ಬರದೇ ಇಲ್ಲ ಅಲ್ಲಿಗೆ. CM ಪತ್ನಿ ಪಾರ್ವತಿ ಪರ ಹಿರಿಯ ವಕೀಲ ಸಂದೇಶ್ ಚಾವ್ಟಾ ಅವರು ಹಾಕಿರುವಂತ ಲಾ ಪಾಯಿಂಟ್ ಇದು. ಸೊ ಒಂದು ಎಕ್ಸಾಂಪಲ್ ಸಮೇತ ಅವರು ಅದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಅನುಸೂಚಿತ ಅಪರಾಧದಿಂದ ಅಕ್ರಮ ಹಣ ಗಳಿಸಿರಬೇಕು, ಆ ಹಣವನ್ನ ಆರ್ಥಿಕತೆಗೆ ಬಿಟ್ಟು ಲಾಭ ಗಳಿಸ್ತಿರಬೇಕು. ಆದರೆ ಅಂತಹ ಯಾವುದೇ ಪ್ರಕ್ರಿಯೆಗಳು ಈ ಕೇಸ್ನಲ್ಲಿ ನಡೆದಿಲ್ಲ ಅಂತ.
ಸೊ ಯಾವಾಗ ಮನಿ ಲಾಂಡ್ರಿಂಗ್ ಆಕ್ಟ್ ಈ PMLA ಏನಿದೆಯಲ್ಲ ಅದು ಯಾವಾಗ ಅಟ್ರಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಸಂದೀಪ್ ಚಾವ್ಟಾ ಅವರು. ಸಂದೇಶ್ ಚಾವ್ಟಾ ಅವ್ರು ಹೇಳೋ ಪ್ರಕಾರ ಅನುಸೂಚಿತ ಅಪರಾಧದಿಂದ, ಅಂದ್ರೆ ಏನ್ ಒಂದು ಅಪರಾಧ ಆಗಿದೆ ಅಂತ ಹೇಳ್ತೀವೋ ಆ ಅಪರಾಧದಿಂದ ಒಂದು ಅಕ್ರಮ ಹಣವನ್ನ ಗಳಿಸ್ಕೊಂಡಿರ್ಬೇಕು. ಆ ಹಣವನ್ನ ಆರ್ಥಿಕತೆಗೆ ಬಿಟ್ಟು ಅದನ್ನ ಲಾಭ ಗಳಿಸ್ತಾ ಇರಬೇಕು. ಅವಾಗ ಮಾತ್ರ ಇದನ್ನ PMLA ಅಟ್ರಾಕ್ಟ್ ಮಾಡುತ್ತೆ. ಇಡಿ ಅವಾಗ ವಿಚಾರಣೆಯನ್ನು ಮಾಡಬಹುದಾಗುತ್ತೆ. ಆದರೆ ಈ ಮುಡಾ ಕೇಸ್ನಲ್ಲಿ ಅಂಥದ್ದು ಯಾವುದೇ ಪ್ರಕ್ರಿಯೆಗಳು ನಡೆದಿಲ್ಲ ಅನ್ನುವಂಥದ್ದನ್ನು ಸಂದೇಶ್ ಚಾವ್ಟಾ ಅವರು ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಇವ್ರು ಏನು 14 ಸೈಟ್ಗಳನ್ನು ಏನು ತೊಗೊಂಡಿದ್ದಾರೆ ಅದು ಅಪರಾಧ ಅನ್ನುವಂಥದ್ದನ್ನು ಅಂದ್ಕೊಂಡಿದ್ರೆ ಅಕ್ರಮವಾಗಿ ಗಳಿಸಿದಂಥ ಒಂದು ಹಣವನ್ನು ಅದಕ್ಕೆ ಹಾಕಿ 14 ಸೈಟ್ಗಳನ್ನು ಪರ್ಚೇಸ್ ಮಾಡುವಂಥದ್ದು ಒಂದು. ಜೊತೆಗೆ ಆ 14 ಸೈಟ್ಗಳನ್ನು ಇನ್ಯಾವುದಕ್ಕೋ ಲೀಸಿಗೆ ಬಿಟ್ಟೋ ಅಥವಾ ಇನ್ನೇನಕ್ಕೋ ಹಾಕಿ ಅದರಿಂದ ಗಳಿಸ್ತಾ ಇರಬೇಕು, ಹಣನ ಲಾಭ ಗಳಿಸ್ತಾ ಇರಬೇಕು. ಹಾಗೇನಾದರೂ ಇಲ್ಲಿಗ್ಯಾಲಿಟಿ ಇದೆ ಅನ್ನುವಂಥದ್ದಿದ್ರೆ ಆಗ PMLA ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ಆ ಥರದ್ದು ಯಾವುದೂ ನಡೆದಿಲ್ಲ. ಇವ್ರು ಕೇಳಿರುವಂಥದ್ದು ತಮ್ಮ ಜಮೀನಿಗೆ ಪರ್ಯಾಯವಾಗಿ ಸೈಟು 50-50 ಅಂತ ಹೇಳಿರೋದು ಕೂಡ ಮೂಡಾನೆ. ಮೀಟಿಂಗ್ನಲ್ಲಿ ಡಿಸೈಡ್ ಮಾಡಿ ಅದನ್ನು ಅವರೇ ಓಕೆ ಮಾಡಿ 50-50 ಅನುಪಾತದಲ್ಲಿ ಹಂಚಿಕೆ ಮಾಡ್ತೀವಿ ಅಂದಿರೋದು. ನಂತರ ಪರ್ಯಾಯವಾಗಿ ಸೈಟ್ ಕೇಳಿದ್ದಾರೆ. ಆ ಪರ್ಯಾಯವಾಗಿ ಸೈಟ್ ಕೇಳಿರೋದನ್ನ ನನಗೆ ಇಲ್ಲೇ ಬೇಕು ಅಂತಲೂ ಕೂಡ ಏನು ಪಾರ್ವತಿಯವರು ಕೇಳಿಲ್ಲ, ಅದನ್ನು ಬೇರೆ ಕಡೆ ಇವರಿಗೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಹೇಳಿ ಅನ್ನುವಂಥದ್ರ ಬಗ್ಗೆ ಈ ಕೋರ್ಟ್ನಲ್ಲಿ ನಡೀತಾ ಇರುವಂಥ ಒಂದು ವಾದದಲ್ಲಿ ಹಿರಿಯ ವಕೀಲರುಗಳು ಒಂದೊಂದು ಪಾಯಿಂಟನ್ನು ರೈಸ್ ಮಾಡ್ತಾ ಇದ್ದಾರೆ. ಸೊ ಈಗ ಹೈಕೋರ್ಟ್ ಕೂಡ ಕೇಳಿದೆ, ಆಕ್ಷೇಪಣೆ ಯಾವಾಗ ಸಲ್ಲಿಸ್ತೀರಿ ಅಂಥೇಳಿ ಇಡಿಗೆ ಕೇಳಿದೆ ಹೈಕೋರ್ಟ್. ಇನ್ನೂ 1-2 ದಿನ ಕಾಲಾವಕಾಶ ಬೇಕು, 1-2 ದಿನಗಳಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸ್ತೀವಿ ಅಂಥೇಳಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ಅವರು ಹೇಳಿದ್ದಾರೆ. ಸೊ ಫೆಬ್ರವರಿ 14ಕ್ಕೆ ವಾದ ಮಂಡನೆಗೆ ನಾವು ಸಿದ್ಧ ಇದ್ದೀವಿ ಅಂತ ಸಾಲಿಸಿಟರ್ ಜನರಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ನೋಡಬೇಕು ಕೋರ್ಟ್ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತ. 2 ದಿನ ಕೇಳಿದ್ದಾರೆ. ಸೊ ಅಲ್ಲಿಗೆ ಫೆಬ್ರವರಿ 14ಕ್ಕೆ ಇನ್ನು 4 ದಿನ ಕಾಲಾವಕಾಶ ಇದೆ. ಸೊ 14ರ ತನಕ ನಾವೆಲ್ಲ ರೆಡಿ ಮಾಡ್ಕೋತೀವಿ, ನಮ್ಮ ವಾದವನ್ನು ಮಂಡಿಸ್ತೀವಿ ಅಂತ ಸಾಲಿಸಿಟರ್ ಜನರಲ್ ಕೇಳ್ಕೊಂಡಿದ್ದಾರೆ ಈಗ. ಸೊ ಆಕ್ಷೇಪಣೆ ಯಾವಾಗ ಸಲ್ಲಿಸ್ತೀರಿ ಅಂತ ಹೇಳಿ ಇಡಿಗೆ ಕೇಳಿದಂಥ ಪ್ರಶ್ನೆಗೆ ಹೈಕೋರ್ಟ್ ಕೇಳಿರುವಂಥ ಪ್ರಶ್ನೆ ಇದು. ಇಡಿಯ ವಕೀಲರಿಗೆ, ಇಡಿ ಪರವಾಗಿ ಏನು ವಕೀಲರಿದ್ದಾರೆ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್, ಫೆಬ್ರವರಿ 14ಕ್ಕೆ ನಾವು ವಾದ ಮಂಡನೆಗೆ ಸಿದ್ಧ ಇದ್ದೀವಿ ಅಂತ ASD ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಮುಂದಿನ ವಾರಕ್ಕೆ ವಿಚಾರಣೆಯನ್ನ ನಿಗದಿ ಮಾಡಿ ಅಂಥೇಳಿ ವಿಕ್ರಮ್ ಹುಯಿಲಗೋಳ ಅವರು ಮನವಿ ಮಾಡ್ತಾ ಇದ್ದಾರೆ. ಇವರು CM ಪತ್ನಿ ಪರ ಹಿರಿಯ ವಕೀಲರು. ಸಂದೇಶ್ ಚಾವ್ಟಾ ಏನಿದಾರಲ್ಲ, ಸಂದೇಶ್ ಚಾವ್ಟಾ ಅವ್ರ ಜೊತೆಗೆ ಮತ್ತೊಬ್ಬರು ವಕೀಲರಿದ್ದಾರೆ CM ಪತ್ನಿ ಪರವಾಗಿ, ಹಿರಿಯ ವಕೀಲ ವಿಕ್ರಮ್ ಹುಯಿಲಗೋಳ ಅವರು ಮನವಿ ಮಾಡಿದ್ದಾರೆ ಈಗ. ಸೊ ಅಲ್ಲಿಗೆ ಫೆಬ್ರವರಿ 20ಕ್ಕೆ ಈಗ ವಿಚಾರಣೆಯನ್ನು ಹೈಕೋರ್ಟ್ ನಿಗದಿಗೊಳಿಸಿದೆ. ಸದ್ಯಕ್ಕೆ ಈಗ ಸಿಕ್ಕಿರುವಂತಹ ಅಪ್ಡೇಟ್ 14ನೇ ತಾರೀಕಿಗೆ ನಾವು ವಾದ ಮಂಡನೆ ಮಾಡ್ತೀವಿ ಅಂತ ಅಡಿಷನಲ್ ಸಾಲಿಸಿಟರ್ ಜನರಲ್ ಕೇಳ್ಕೊಂಡ್ರು.